ಬಾಗಲಕೋಟೆ ಜಿಲ್ಲೆಯ ಬೆಳಗಿಯಲ್ಲಿ ಶ್ರೀ ಸಿದ್ದೇಶ್ವರ ಸ್ವಾಮೀಜಿಯವರ ಗುರು ನಮನ ಸಲ್ಲಿಸಿದರು. ಯಾಕಂದ್ರೆ ಅವ್ರಿಗೆ ಮಠಮ ಅದನ್ನ ಮಾಡ್ಬೇಕು ಇದು ಮಾಡ್ಬೇಕು ಅವ್ರಿಗೆ ಏನಾಯ್ತದ ನಾ ಏನು ಮಾಡಿದಂತ ರೈತ ಎಲ್ಲ ಇವತ್ತು ದಿವಸ ಅವ್ರ ನೆನೆಸ್ಬೇಕಾದ್ರೆ ಮಾನದಾಯಕರು ಅವರು ಅಂತಿಟ್ಟ ವ್ಯಕ್ತಿ ಇಲ್ಲ ಅಂತ सिद्धेश्वर महाराज की सिद्धेश्वर महास्वामी ನಮ್ಮದ ಕಾರ್ಯಕ್ರಮದ ನಾವು ಏನು ನೆನಪಿಸ್ಕೊಳ್ಬೇಕಪ್ಪ ಅಂದರೆ ಪರಮ ಪೂಜ್ಯ ಸಿದ್ದೇಶ್ವರ ಮಹಾಸ್ವಾಮಿಗಳು ಈ ಭಾಗದೊಳಗೆ ನಡೆದಾಡುವ ದೇವರೆಂದೇ ಪ್ರಖ್ಯಾತ ಹೊಂದಿರತಕ್ಕಂಥದ್ದು. ಯಾಕಂದ್ರೆ ಇವತ್ತೆಲ್ಲ ನಾವು ಸಾಕಷ್ಟು ಮಠಮಾನ್ಯಗಳ ಕಡೆ ಹೋದಲ್ಲೆಲ್ಲ ಅಲ್ಲಿ ಸ್ವಾಮೀಜಿಗಳ ಗದ್ದುಗೆಯನ್ನು ಅವರ ದೊಡ್ಡ ದೊಡ್ಡ ಭಾವಚಿತ್ರಗಳನ್ನು ಕಾಣ್ತೇವೆ. ಆದರೆ ಸಿದ್ದೇಶ್ವರ ಮಹಾಸ್ವಾಮಿಗಳು ಹೆಂಗಪ್ಪ ಅಂದ್ರೆ ತಾವು ನುಡಿದಂತೆ ನಡೆದವರು ಏನು ಹೇಳ್ತಿದ್ರಲ್ಲ ಅದನ್ನು ಮಾಡಿ ತೋರಿಸಿರುವಂತಹ ಏಕೈಕ ಮಹಾನ್ ಸನ್ಯಾಸಿ ಅಂದರೆ ಬಹುಶಃ ಸಿದ್ದೇಶ್ವರ ಸ್ವಾಮಿಗಳು ಅಂತಕ್ಕಂಥದ್ದು. ಯಾಕಂದ್ರೆ ಅವರು ಹೆಂಗಿದ್ರಂದ್ರೆ ಈ ಜಗತ್ತಿನೊಳಗೆ ಒಬ್ಬ ಜೀವಿ ಥರ ಇದ್ದು ನಾನು ಈ ನಿಸರ್ಗದೊಳಗೆ ನಾನು ಕೂಡ ಒಂದು ವಸ್ತುವಾಗಿ ಹೋಗಬೇಕು ಅಂತಕ್ಕಂತಹ ಮಹಾನ್ ಆಶೆಯನ್ನು ಇಟ್ಟುಕೊಂಡು ಇವತ್ತು ಅದೇ ರೀತಿಯಾಗಿ ಕೂಡ ಅವರನ್ನು ನಾವು ಕಾಣ್ತೇವೆ. ಆದರೆ ಪರಮ ಪೂಜ್ಯ ಸಿದ್ದೇಶ್ವರ ಮಹಾಸ್ವಾಮಿಗಳು ಗುಡಿಯನ್ನು ಕಟ್ಟಿಲ್ಲ, ಶಿಕ್ಷಣ ಸಂಸ್ಥೆಯನ್ನು ಕಟ್ಟಿಲ್ಲ, ಮಠವನ್ನು ಕಟ್ಟಿಲ್ಲ. ಆದರೆ ಎಲ್ಲರ ಮನಸ್ಸಿನೊಳಗೆ ಒಂದು ಭಕ್ತಿಯ ಗುಡಿಯನ್ನು ಕಟ್ತಕ್ಕಂತಹ ಕೆಲಸವನ್ನು ಪರಮ ಪೂಜ್ಯರು ಮಾಡಿದ್ದಾರೆ. ಅದಕ್ಕೆ ಬಹುಶಃ ಇವತ್ತು ವಿಶೇಷವಾಗಿ ಈ ಭಾಗದಲ್ಲ ಎಲ್ಲ ಕಡೆಯೂ ಕೂಡ ಅವರ ಈ ಪುಣ್ಯಸ್ಮರಣೋತ್ಸವವನ್ನು ಆಚರಿಸ್ತಕ್ಕಂಥದ್ದು ನಾವು ಕಾಣ್ತೇವೆ. ಅದೇ ರೀತಿಯಾಗಿ ಆ ಸಿದ್ದೇಶ್ವರ ಮಹಾಸ್ವಾಮೀಜಿಗಳ ಆಶೀರ್ವಾದ ಇರಲಿ. ಮತ್ತೊಮ್ಮೆ ನಾವು ಆ ಸಿದ್ದೇಶ್ವರ ಮಹಾಸ್ವಾಮಿಗಳನ್ನು ಕಾಣ್ತಕ್ಕಂಥದ್ದು, ಅವರಿಂದ ಈ ಸಮಾಜ ಉದ್ಧರಿಸ್ತಕ್ಕಂತಹ ಮಾತುಗಳು ಕೇಳ್ತಕ್ಕಂತಹ ಒಂದು ದಿನಗಳು ಬರಲಿ ಅಂತಕ್ಕಂಥದ್ದನ್ನು ಆಶಿಸ್ತಾ ಆ ಪರಮ ಪೂಜ್ಯರ ಆಶೀರ್ವಾದ ಸದಾ ಎಲ್ಲರ ಮೇಲೆ, ಎಲ್ಲ ಭಕ್ತರ ಮೇಲೆ ಇರಲಿ ಅಂತಕ್ಕಂಥದ್ದನ್ನು ಹೇಳ್ತಾ ನನ್ನ ಮಾತುಗಳನ್ನು